ಹಲೋ ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಪ್ರಾಬ್ಲಮ್ ಕಾನಿಕ್ ಸೆಕ್ಷನ್ ಪೆರಾಬೋಲಾದು. ಲೆಟ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 12x ಬಿ ಎ ಪೆರಾಬೋಲಾ ವಿತ್ ವರ್ಟೆಕ್ಸ್ O. ಲೆಟ್ P be a point on the parabola. Let A is the point on x-axis such that angle OPA is equal to 90 degree. Then locus of centroid of all such triangles OPA is. ಓಕೆ, ಕ್ವಶನ್ ಏನು ಕೊಟ್ಟಿದ್ದಾನೆ, ಒಂದು ಪೆರಾಬೋಲಾ ಇದೆ ವಿಚ್ ಈಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 12x. O ಈಸ್ ಎ ವರ್ಟೆಕ್ಸ್. ಓಕೆನಾ. P ಈಸ್ ಎನಿ ಪಾಯಿಂಟ್ ಆನ್ ದ ಪೆರಾಬೋಲಾ. ಪೆರಾಬೋಲಾ ಒಂದು ಪಾಯಿಂಟ್ ಅಂದರೆ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಅಂತೀನಿ. ನೆಕ್ಸ್ಟ್ ಏನು, A ಈಸ್ ಎ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ವೇರ್ OPA ಈಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಫಸ್ಟ್ ಡಯಾಗ್ರಾಮ್ ಬರೆಯೋಣ. ಡಯಾಗ್ರಾಮ್ ಬರೆಯೋಕ್ಕೆ ಮುಂಚೆ ಕಾನ್ಸೆಪ್ಟ್ ನಮಗೆ ಏನು ಬೇಕಿದ್ರಲ್ಲಿ ಸೆಂಟ್ರಾಯ್ಡ್ ಫಾರ್ಮುಲಾ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಒಂದು ಪ್ಯಾರಾಮೆಟ್ರಿಕ್ ಪಾಯಿಂಟ್ ಒಂದು. ಫಸ್ಟ್ ಸೆಂಟ್ರಾಯ್ಡ್. ಸೆಂಟ್ರಾಯ್ಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಸೆಂಟ್ರಾಯ್ಡ್ ಯಾವ್ದಾರ ಜಿ ಅಂತ. ಸೆಂಟ್ರಾಯ್ಡ್ ಜಿ ಈಸ್ ಈಕ್ವಲ್ ಟು ಏನು, x1 ಪ್ಲಸ್ x2 ಪ್ಲಸ್ x3 ಡಿವೈಡ್ ಬೈ 3 ವಿಚ್ ಈಸ್ y1 ಪ್ಲಸ್ y2 ಪ್ಲಸ್ y3 ಡಿವೈಡ್ ಬೈ 3. ಕರೆಕ್ಟಾ? ಸೊ ಸೆಂಟ್ರಾಯ್ಡ್ ಫಾರ್ಮುಲಾ. ನೆಕ್ಸ್ಟ್ ಏನು ಬೇಕು, ಪ್ಯಾರಾಮೆಟ್ರಿಕ್ ಪಾಯಿಂಟ್ ಆನ್ ಪ್ಯಾರಾಬೋಲಾ ಆನ್ y ಸ್ಕ್ವೇರ್ ಈಸ್ ಈಕ್ವಲ್ ಟು 4ax ಈಸ್ ಈಕ್ವಲ್ ಟು ಏನಾಗುತ್ತಿದೆ, ಫಾರ್ಮುಲಾ ಗೊತ್ತಲ್ಲ, 80 ಸ್ಕ್ವೇರ್ 280. ಪ್ಯಾರಾಮೆಟ್ರಿಕ್ ಪಾಯಿಂಟ್ ಅಂದರೆ ನಥಿಂಗ್ ಬಟ್ ಏನು ಗೊತ್ತಾ, ಎನಿ ಪಾಯಿಂಟ್ ಅನ್ನೋ ಪ್ಯಾರಾಬೋಲಾ ಅಂತೆಲ್ಲ ಕೇಳಿದ್ರು ಅನ್ಕೊ, ಡೈರೆಕ್ಟಾಗಿ ಮೀನಿಂಗ್ ಏನು, ಇಟ್ಸ್ ಎ ಪ್ಯಾರಾಮೆಟ್ರಿಕ್ ಪಾಯಿಂಟ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟು ಡಯಾಗ್ರಾಮು. ಇದರಲ್ಲಿ ದಿಸ್ ಈಸ್ ದ ಪೆರಾಬೋಲಾ. ಕರೆಕ್ಟಾ? ಸೊ ಈ ಪೆರಾಬೋಲಾ ಮೇಲೆ ಏನು ಕೇಳಿದೆ ನಾನು, ಫಸ್ಟ್ ದಿಸ್ ಈಸ್ O ಈಸ್ ದ ಆರಿಜಿನ್, ಇದು O. ಕರೆಕ್ಟಾ? ಎನಿ ಪಾಯಿಂಟ್ ಲೈಕ್ P, ಈ ಪಾಯಿಂಟ್ನ P ಅಂತ ನಾನು. ಓಕೆನಾ. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ A. ಕರೆಕ್ಟಾ? ಸೊ ಅಲ್ಲಿಗೆ ಈ ಪಾಯಿಂಟ್ A ಇದೆಯಲ್ಲ, ಈ ಆ್ಯಂಗಲ್ OPA, O ಇಂದ P ಆ್ಯಂಡ್ P ಇಂದ A, ದಿಸ್ ಈಸ್ ರೈಟ್ ಆ್ಯಂಗಲ್ ಅಂತ ಮೆನ್ಷನ್ ಮಾಡಿದೆ. ಕರೆಕ್ಟಾ? ನನಗೇನು ಬೇಕು, ಇದ್ರ ಸೆಂಟ್ರಾಯ್ಡ್ ಬೇಕು. ಇದ್ರ ಸೆಂಟ್ರಾಯ್ಡ್ ಏನು ಬರುತ್ತಲ್ಲ, ಈಗ ಸಪೋಸ್ ಇದನ್ನು ನೋಡಿರಿ, ಇದ್ರ ಸೆಂಟ್ರಾಯ್ಡ್ ಈಗ ಸಪೋಸ್ ಇಲ್ಲಿ ಬಂತು ಅನ್ಕ, ಅಕಸ್ಮಾತ್ ಇದೇ ಥರ ಇಲ್ಲೊಂದು 90 ಡಿಗ್ರಿ ಇದೊಂದು ಬರ್ಬೋದು, ಇಲ್ಲಿ ಹಿಂಗೊಂದು ಬರ್ಬೋದು, ಇಲ್ಲೊಂದು ಬರ್ಬೋದು. ಇವೆಲ್ಲ ಸೆಂಟ್ರಾಯ್ಡಿಂದ ಆಲ್ ಸಚ್ ಸೆಂಟ್ರಾಯ್ಡಿಂದ ಇದನ್ನು ಕೇಳಾಗ್ತದೆ ನಾವು ಈಕ್ವೇಷನ್. ಓಕೆನಾ. ವಿಚ್ ಈಸ್ ಅಗೇನ್ ಫಾರ್ಮ್ಸ್ ಅನದರ್ ಪ್ಯಾರಾಬೋಲಾ, ಬಟ್ ಯಾರು ಏನು ಅಂತ ಕೇಳಾಗ್ತಾವೆ. ಸೊ ಫಸ್ಟ್ ನನಗೇನು ಬೇಕು, ಫಸ್ಟು P ಅಂದರೆ ಯಾರು, P ಅಂದರೆ ಏನು ತಗೊಳ್ಳಿ, P ಈಸ್ ಈಕ್ವಲ್ ಟು ಎನಿ ಪ್ಯಾರಾಮೆಟ್ರಿಕ್ ಪಾಯಿಂಟ್ ವೇರ್ P ಈಸ್ ಈಕ್ವಲ್ ಟು ಏನು ತಗೊಳ್ಳಿ, 80 ಸ್ಕ್ವೇರ್ 280 ವೇರ್ O ಅಂದರೆ ಯಾರು, ಆರಿಜಿನ್ ವಿಚ್ ಈಸ್ 0, 0. ನನಗೆ A ಬೇಕು, A ಈಸ್ ಈಕ್ವಲ್ ಟು ಫೈಂಡ್ ಮಾಡಬೇಕು. A ಈಸ್ ಈಕ್ವಲ್ ಟು ಫೈಂಡ್ ಮಾಡಿದ್ರೆ ಸೆಂಟ್ರಲ್ ಫಾರ್ಮುಲಾ ಹಾಕ್ಬೋದು. ಕರೆಕ್ಟಾ? ಸೊ ಈಗ A ಫೈಂಡ್ ಮಾಡೋಕ್ಕೆ ಏನೊಂದು ಐಡಿಯಾ ಮಾಡಬೇಕು. ಸೊ ಈಕ್ವೇಷನ್ ಆಫ್ ಪ್ಯಾರಾಬೋಲಾ, ಫಸ್ಟ್ ಈಕ್ವೇಷನ್ ಆಫ್ ಪ್ಯಾರಾಬೋಲಾ ಏನು, y ಸ್ಕ್ವೇರ್ ಈಸ್ ಈಕ್ವಲ್ ಟು 12x. ಕರೆಕ್ಟಾ? ವೇರ್ A ಈಸ್ ಈಕ್ವಲ್ ಟು ಏನಾಗುತ್ತಲ್ಲ, ಆಟೋಮೆಟಿಕ್ಲಿ A ಈಸ್ ಈಕ್ವಲ್ ಟು 3. ಕರೆಕ್ಟಾ? ಯಾಕೆಂದರೆ 4ax ವೇರ್ A ಈಸ್ ಈಕ್ವಲ್ ಟು 3. ಸೊ ಅಲ್ಲಿಗೆ POA ಇದರಲ್ಲಿ A ಬೇಕೀಗ. A ಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಈಗ ಏನೋ ಒಂದು ಪ್ಲ್ಯಾನ್ ಮಾಡಲೇಬೇಕು. ನನಗೆ ಗೊತ್ತಿರೋದು ಯಾರು, P ಗೊತ್ತು. ಕರೆಕ್ಟಾ? O ಗೊತ್ತು, A ಗೊತ್ತಿಲ್ಲ. ಇಡೀ ಇದರಲ್ಲಿ ವೇರಿಯಬಲ್ ಒಬ್ಬರೇ, ಯಾರು, T ಗಂಟೆಗೆ ಒಂದು ಇನ್ಫಾರ್ಮೇಷನ್ ಬೇಕು. ನನಗೆ ಗೊತ್ತಿರೋದು OP ಈಸ್ ಪರ್ಪೆಂಡಿಕ್ಯುಲರ್ ಟು OA. ಈಗ ಇಫ್ OP ಈಸ್ ಪರ್ಪೆಂಡಿಕ್ಯುಲರ್ ಟು OA, ಇಫ್ OP ಈಸ್ ಪರ್ಪೆಂಡಿಕ್ಯುಲರ್ ಟು OA, ದೆನ್ ಫಸ್ಟು OP ಇದು M1 ಸ್ಲೋಪು, ಇದ್ರದ್ದು M2 ಅಂತ ತಗೊಂಡ್ರೆ M1 ಇಂಟು M2 ಈಸ್ ಈಕ್ವಲ್ ಟು -1. ಕರೆಕ್ಟಾ? ಸಾರಿ, OP ಈಸ್ ಪರ್ಪೆಂಡಿಕ್ಯುಲರ್ ಟು OA ಅಲ್ಲ, ಯಾವುದಿದು, PA. ಸೊ ಅಲ್ಲಿಗೆ M1 ಇಂಟು M2 ಈಸ್ ಈಕ್ವಲ್ ಟು -1. M1 ಅಂದರೆ ಅಲ್ಲಿ OP ಈಸ್ ಈಕ್ವಲ್ ಟು ಏನಾಗುತ್ತೆ, ಅಲ್ಲಿ y2 ಮೈನಸ್ x2 ಫಾರ್ಮುಲಾ ಗೊತ್ತಲ್ಲ, ಸ್ಲೋಪಿನ ಫಾರ್ಮುಲಾ. ಸ್ಲೋಪ್ ಈಸ್ ಈಕ್ವಲ್ ಟು ಏನಾಗುತ್ತೆ, y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಸೊ ಅಲ್ಲಿ y2 ಮೈನಸ್ y1 ಏನು, 280 ಮೈನಸ್ 0 ಡಿವೈಡೆಡ್ ಬೈ 80 ಸ್ಕ್ವೇರ್ ಮೈನಸ್ 0 ಇಂಟು M2 ವಿಚ್ ಈಸ್ ಈಕ್ವಲ್ ಟು -1.
therefore m2 is equal to minus a cancel 1 ಟಿ ಕ್ಯಾನ್ಸಲ್ ಟಿ ಡಿವೈಡ್ ಬೈ 2. ಓಕೆನಾ. ಸೊ ಅಲ್ಲಿಗೆ m2 ಅಂದರೆ ಪಿ ಎಸ್ ಸ್ಲೋಪ್ ಗೊತ್ತಾಯ್ತು, ಇದು ಸ್ಲೋಪ್ ಗೊತ್ತೀಗ m2 ಈಸ್ ಈಕ್ವಲ್ ಟು ಮೈನಸ್ ಟಿ ಡಿವೈಡೆಡ್ ಬೈ 2. ಕರೆಕ್ಟಾ. ಸ್ಲೋಪ್ ಗೊತ್ತು, ಪಾಯಿಂಟ್ ಗೊತ್ತು. ಕರೆಕ್ಟಾ. ಪಾಯಿಂಟ್ ಯಾರು 80² 280. ಸೊ ಅಲ್ಲಿ ಈಕ್ವೇಷನ್ ಆಫ್ ಅ ಲೈನ್, ಈಕ್ವೇಷನ್ ಆಫ್ ಪಿ ಎ ಲೈನ್, ಈಕ್ವೇಷನ್ ಆಫ್ ಅ ಲೈನ್ ಏನು, y ಮೈನಸ್ y1 is equal to m into x minus x1 where y minus y1 ಆ ಪಾಯಿಂಟರು ಈಗ ಸ್ಲೋಪ್ ಗೊತ್ತು ಆ್ಯಂಡ್ ಪಾಯಿಂಟರು 80² 280ನ 80² 280. ಕರೆಕ್ಟಾ. ಸೊ ಅಲ್ಲಿಗೆ ಸಬ್ಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿಗೆ y ಮೈನಸ್ 280 ವಿಚ್ ಈಸ್ ಈಕ್ವಲ್ ಟು m ಇಂಟು m ಅಂದರೆ ಮೈನಸ್ ಟಿ ಬೈ 2 ಇಂಟು ಎಕ್ಸ್ ಮೈನಸ್ 80². ಕರೆಕ್ಟಾ. ನನಗೆ ಬೇಕಾಗಿರೋ ಎ ಅಂದರೆ ಯಾರು ಆ್ಯಕ್ಚುಲಾಗಿ ಎ ಈಸ್ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್. ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ ಬೇಕಂದ್ರೆ ಪುಟ್ y ಈಸ್ ಈಕ್ವಲ್ ಟು 0. ಕರೆಕ್ಟಾ. ಫಾರ್ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್, ಫಾರ್ ಪಾಯಿಂಟ್ ಆನ್ ಎಕ್ಸ್ ಆ್ಯಕ್ಸಿಸ್ ಪುಟ್ y ಈಸ್ ಈಕ್ವಲ್ ಟು 0. ಸೊ y ಈಸ್ ಈಕ್ವಲ್ ಟು 0 ಸಬ್ಟ್ಯೂಷನ್ ಮಾಡಿದ ತಕ್ಷಣ ಕ್ವಶನ್ ಏನಾಯ್ತಲ್ಲಿ, ಮೈನಸ್ 280 ಮೈನಸ್ ಟಿ ಬೈ 2 ಎಕ್ಸ್ ಮೈನಸ್ 80². ಕರೆಕ್ಟಾ. 1 ಟಿ ಕ್ಯಾನ್ಸಲ್, ಅಲ್ಲಿಗೆ ಮೈನಸ್ ಕ್ಯಾನ್ಸಲ್, ಅಲ್ಲಿಗೆ 4a ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 80². ಅಲ್ಲಿಗೆ ಆನ್ಸರ್ ಏನಾಗುತ್ತೆ ಅಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 4a ಪ್ಲಸ್ 80². ಕರೆಕ್ಟಾ. ದೇರ್ಫೋರ್ ಪಾಯಿಂಟ್ ಈಸ್ ಈಕ್ವಲ್ ಟು ಪಾಯಿಂಟ್ ಯಾರದು ಎ, ಪಾಯಿಂಟ್ ಎ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ 4a ಪ್ಲಸ್ 80² 0. ಅಲ್ಲಿ ಪಾಯಿಂಟ್ ಎ ಸಿಕ್ತು, ಪಾಯಿಂಟ್ ಎ ಸಿಕ್ಕಿದೆ. ನೆಕ್ಸ್ಟ್ ನನಗೇನು ಆಲ್ಮೋಸ್ಟ್ ಎಲ್ಲರೂ ಸಿಕ್ಕರು. ಕರೆಕ್ಟಾ. ಇಲ್ಲಿ ಪಾಯಿಂಟ್ ಎ ಸಿಕ್ಕಿದೆ. ಪಾಯಿಂಟ್ ಏನು 4a ಬರ್ಕೋಣ, ಪಾಯಿಂಟ್ ಎ ಬ್ಲ್ಯಾಕಲ್ಲಿ. ಓಕೆ, 4a ಪ್ಲಸ್ 80² 0. ಅಲ್ಲಿ 3 ಪಾಯಿಂಟ್ ಸಿಕ್ತು. 3 ಪಾಯಿಂಟ್ ಸಿಕ್ಮೇಲೆ ನನಗೇನು ಬೇಕು, ಇದು ಸೆಂಟ್ರಾಯ್ಡ್ ಬೇಕು. ಕರೆಕ್ಟಾ. ಟ್ರಯಾಂಗಲ್ದು ಸೆಂಟ್ರಾಯ್ಡ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ, ಸೆಂಟ್ರಾಯ್ಡ್ ಫಾರ್ಮುಲಾ ಏನು, ದೇರ್ಫೋರ್ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ಒ ಪಿ ಎ ವಿಚ್ ಈಸ್ ಈಕ್ವಲ್ ಟು ಇದು h, k ಅಂತ ಆಡಲ್ಲ, ಬೇರೆ h, k ಈಸ್ ಈಕ್ವಲ್ ಟು ಫಾರ್ಮುಲಾ ಏನಾಗುತ್ತೆ, x1 ಪ್ಲಸ್ x2 ಪ್ಲಸ್ x3 ಬೈ 3. ಇಲ್ಲಿ ಅಬ್ಸರ್ವ್ ಮಾಡಿರಿ, x1 ಪ್ಲಸ್ x2 ಪ್ಲಸ್ x3 ಡಿವೈಡ್ ಬೈ 3. ಅಲ್ಲಿಗೆ ಏನಾಗುತ್ತೆ 80² ಪ್ಲಸ್ 0 ಪ್ಲಸ್ 4a ಪ್ಲಸ್ 80². ಅಲ್ಲಿಗೆ ಆನ್ಸರ್ ಏನಾಗುತ್ತೆ, ಅಲ್ಲಿ ಮೂವರನ್ನು ಸಮ್ ಮಾಡಿದರೆ 4a ಪ್ಲಸ್ 280² ಡಿವೈಡ್ ಬೈ 3. ಸೆಕೆಂಡ್ ಇಕ್ವೇಷನ್ ಏನು, ಸೆಕೆಂಡಲ್ಲಿ y1 ಪ್ಲಸ್ y2 ಪ್ಲಸ್ y3 ಬೈ 3 280 ಪ್ಲಸ್ 0 ಪ್ಲಸ್ 0. ಅಲ್ಲಿಗೆ 280 ಬೈ 3 280 ಡಿವೈಡ್ ಬೈ 3. ಕಂಪೇರ್ ಮಾಡಿದಾಗ h ಈಸ್ ಈಕ್ವಲ್ ಟು ಏನಾಗುತ್ತೆ, ದೇರ್ಫೋರ್ ಬೈ ಕಂಪ್ಯಾರಿಸನ್ h ಈಸ್ ಈಕ್ವಲ್ ಟು 4a ಪ್ಲಸ್ 280² ಡಿವೈಡ್ ಬೈ 3 ಆ್ಯಂಡ್ k ಈಸ್ ಈಕ್ವಲ್ ಟು 280 ಡಿವೈಡ್ ಬೈ 3. ಕರೆಕ್ಟಾ. ನಮಗೆ ಯಾವುದೇ ಕ್ವಶನ್ ಲೋಕಸ್ ಬೇಕು ಅಂದರೆ ಇಡೀ ಕ್ವಶನಲ್ಲಿ ಎಚ್ ಮತ್ತು ಕೆ ಮಾತ್ರ ಇರಬೇಕು. ಕರೆಕ್ಟಾ. ಬೇರೆ ವೇರಿಯೇಬಲ್ಸ್ ಯಾರು ಇರ್ಬಾರ್ದು. ಇಲ್ಲಿ ನನಗೆ ಆಲ್ರೆಡಿ ಎ ವ್ಯಾಲ್ಯೂ ಗೊತ್ತು. ಎ ವ್ಯಾಲ್ಯೂ ಏನು, ಫ್ರಮ್ ಕ್ವಶನ್ ಎ ಈಸ್ ಈಕ್ವಲ್ ಟು 3. ದೇರ್ಫೋರ್ ಇಲ್ಲಿಂದ ಏನು ಮಾಡ್ತೀನಿ, ಎ ಈಸ್ ಈಕ್ವಲ್ ಟು 3. ಏನೋ ಸಬ್ಟ್ಯೂಷನ್ ಮಾಡ್ತೀನಿ. ಓಕೆನಾ. ಎ ಸಬ್ಟ್ಯೂಷನ್ ಮಾಡಿದ ಮೇಲೆ ಇಲ್ಲಿ ಟಿ ಅಂತ ವೇರಿಯೇಬಲ್ ಇದೆ. ಹೇಗಾದರೂ ಮಾಡಿ ಟೀನ ಎಲಿಮಿನೇಟ್ ಮಾಡಬೇಕು. ಕರೆಕ್ಟಾಗಿ ಇಲ್ಲೊಂದು ಟಿ ಇದೆ, ಇಲ್ಲೊಂದು ಟಿ ಇದೆ. ಈ ಟೀನ ಎಲಿಮಿನೇಟ್ ಮಾಡಬೇಕು. ಎಲಿಮಿನೇಟ್ ಹೆಂಗೆ ಮಾಡಲ ನಾನು, ಇಡೀ ಕ್ವಶನ್ನ ಟಿ ಈಸ್ ಈಕ್ವಲ್ ಟು ಅಂತ ಬರಿತೀನಿ ಎರಡು ಕಡೆ. ಈಗ ಅಬ್ಸರ್ವ್ ಮಾಡಿರಿ, ಎ ಈಸ್ ಈಕ್ವಲ್ ಸಬ್ಟ್ಯೂಷನ್ ಮಾಡಿದಾಗ 3h ಈಸ್ ಈಕ್ವಲ್ ಟು 4 ಇಂಟು ಎ ವ್ಯಾಲ್ಯೂ 3 ಪ್ಲಸ್ 2 ಇಂಟು 3 ಇಂಟು ಟಿ ಸ್ಕ್ವೇರ್. ಕರೆಕ್ಟಾ. ಕೆ ಈಸ್ ಈಕ್ವಲ್ ಟು ಏನು, 2 ಇಂಟು 3 ಇಂಟು ಟಿ ಡಿವೈಡ್ ಬೈ 3. ಕರೆಕ್ಟಾ. ಸೊ ಅಲ್ಲಿಗೆ ಏನಾಯ್ತು, 3 ಕ್ಯಾನ್ಸಲ್ ರಿಮೈನಿಂಗ್ ಏನಿಗೆ h ಈಸ್ ಈಕ್ವಲ್ ಟು 4 ಪ್ಲಸ್ 2t ಸ್ಕ್ವೇರ್. ಇಲ್ಲಿಂದ ಕೆ ಈಸ್ ಈಕ್ವಲ್ ಟು 2t ಆರ್ ಕೆ ಟಿ ಈಸ್ ಈಕ್ವಲ್ ಟು ಏನಾಗುತ್ತೆ, ಕೆ ಬೈ 2 ಈಸ್ ಈಕ್ವಲ್ ಟು ಟಿ.
ಕರೆಕ್ಟಾ? ಸೊ ಅಲ್ಲಿಗೆ ಇದನ್ನು ತಗೊಂಡು ಇದು ಸಬ್ಟ್ಯೂಷನ್ ಮಾಡ್ತೀನಿ. ಅವಾಗ ಏನಾಯ್ತು, ಎಚ್ ಇಸ್ ಈಕ್ವಲ್ ಟು 4 + 2 ಇಂಟು k/2 ಹೋಲ್ ಸ್ಕ್ವೇರ್. ಕರೆಕ್ಟಾ? ಅಲ್ಲಿಗೇನಾಯ್ತು, ಎಚ್ ಇಸ್ ಈಕ್ವಲ್ ಟು 4 + k/2 ಕ್ಯಾನ್ಸಲ್ ಅಥವಾ ಬರೀತೀವಿ ಒಂದು ಸ್ಟೆಪ್ ಬರೋಣ. ಸೊ 2 ಇಂಟು k² / 4 ಅಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಉಳಿಯೋದನ್ನು ಎಚ್ ಇಸ್ ಈಕ್ವಲ್ ಟು 4 + k² / 2. ಆ ಎಲ್ ಸಿ ಎಮ್ ತೆಗೆದ್ರೆ 2h ಇಸ್ ಈಕ್ವಲ್ ಟು 8 + k². ಆರ್ ಎನಿವೆ ಲೋಕಸ್ ಬೇಕು. ಲೋಕಸ್ ಅಂದರೆ ಏನು ಮಾಡ್ತೀವಿ, h, k ರಿಪ್ಲೇಸ್ ವಿತ್ x, y. ಸಬ್ಟ್ಯೂಷನ್ ಮಾಡಿದರೆ 2x ಇಸ್ ಈಕ್ವಲ್ ಟು 8 + y² ಆರ್ y² - 2x + 8 ಇಸ್ ಈಕ್ವಲ್ ಟು 0 ಈಸ್ ಲೋಕಸ್. ಕರೆಕ್ಟಾ? y² - 2x + 8 y² - 2x + 8 ವಿಚ್ ಈಸ್ ಆಪ್ಷನ್ 3. ಆಪ್ಷನ್ 3 is right answer. Okay, thank you.